ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಅಶ್ವಿನಿ. ನಾನು ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಖಾರ ಪೂರಿ. ಈ ಖಾರ ಪೂರಿ ಸ್ನಾಕ್ಸ್ಗೆ ಸೈಡ್ ಡಿಶ್ ಆಗಿ ಮಕ್ಕಳಿಗಂತೂ ತುಂಬಾ ಇಷ್ಟವಾದ ರೆಸಿಪಿ ಅಂತಾನೆ ಹೇಳ್ಬಹುದು. ಇದು ಫಸ್ಟ್ ನಾನು ಒಂದು ಕಡಾಯಿಗೆ ಒಂದು 3 ಟೇಬಲ್ ಸ್ಪೂನ್ 4 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಂಡು ಆಯಿಲ್ಗೆ ಕಡಲೆ ಬೀಜ ಹಾಕೊಂತ ಇದ್ದೀನಿ. ಕಡಲೆ ಬೀಜ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ಹುರಿದಾದ್ಮೇಲೆ ಸೈಡ್ಗೆ ಇಡ್ಕೋಬೇಕು. ಇನ್ನ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನು ಪ್ರೆಸ್ ಮಾಡಿ. ಚೆನ್ನಾಗಿ ಫ್ರೈ ಆದ್ಮೇಲೆ ಅದು ಸೈಡ್ಗೆ ಇಟ್ಕೋಬೇಕು. ಕ್ರಿಸ್ಪಿ ತರ ಆಗ್ಬೇಕು. ಕ್ರಿಸ್ಪಿ ತರ ಆದ್ಮೇಲೆ ಮಾತ್ರ ಎತ್ತಿ ಚಿತ್ರಾನ್ನಕ್ಕೆ ಯಾವ ತರ ಮಾಡ್ಕೊಂತಾರೋ ಸೇಮ್ ಅದೇ ತರ ಮಾಡ್ಕೊಳ್ಳಿ. ಅದಾದ್ಮೇಲೆ ಊರ್ಗಡ್ಲೆ ಹಾಕೊಂತ ಇದ್ದೀನಿ. ಊರ್ಗಡ್ಲೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದು ಸೇಮ್ ಚೆನ್ನಾಗಿ ಫ್ರೈ ಆದ ನಂತರ ಅದು ಸಪ್ರೇಟ್ ಆಗಿ ಇಟ್ಕೊಳ್ಳಿ. ಅದು ಫ್ರೈ ಆದ್ಮೇಲೆ ಮತ್ತೆ ಇದು ಒಣ ಕೊಬ್ಬರಿ ಹಾಕೊಂತ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡು ನಿಮ್ಮ ಮನೇಲಿ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಅದು ಸ್ಕಿಪ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಸಪ್ರೇಟ್ ಆಗಿ ಇಟ್ಕೊಂತ ಇದ್ದೀನಿ. ಮತ್ತೆ ಇವಾಗ ಕರ್ಬೇವಿನ ಸೊಪ್ಪು ಒಂದು ಇಡಿ ಆಗೋಷ್ಟು ಹಾಕೊಂಡು ಫ್ರೈ ಮಾಡ್ಕೊಂತ ಇದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಅದು ಸಪ್ರೇಟ್ ಆಗಿ ಇಟ್ಕೊಳ್ಳಿ. ಇವಾಗ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ನಾನು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ನುಣ್ಣಗೇನು ಮಾಡಿಲ್ಲ, ತರಿಯಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ. ಜಜ್ಜಿ ಇಟ್ಕೊಂಡು ಎಣ್ಣೆದೊಳಗೆ ಫ್ರೈ ಮಾಡ್ಕೊತ ಇದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಹಾಕ್ಕೊತ ಇದ್ದೀನಿ ನಾನು. ಯಾಕಂದ್ರೆ ಅದು ಸ್ವಲ್ಪ ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಾಂದ್ರೆ ನೀವು ಬಾಡಿಗೆ ಮೆಣಸಿನ್ಕಾಯಿ ಆದರೂ ಯೂಸ್ ಮಾಡಬಹುದು, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊತ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ. ಫ್ರೈ ಆದ್ಮೇಲೆ ಒಂದು 4ರಿಂದ 5 ಕಪ್ ಅಷ್ಟು ನಾನು ಕಡಲೆಪುರಿ ತಗೊಂಡಿದ್ದೀನಿ. ಮತ್ತು ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಿ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಆವಾಗ ತಿನ್ನಕ್ಕೆ. ಚೆನ್ನಾಗಿ ಫ್ರೈ ಆದ ನಂತರ ಸರ್ವ್ ಮಾಡ್ಕೊಳ್ಳಿ, ತಿನ್ನಿ, ಚೆನ್ನಾಗಿರುತ್ತೆ. ನೀವು ಈ ತರ ಮಾಡಿ ಹಂಗೆ ಕಮೆಂಟ್ ಮಾಡಿ. ಟೀ ಜೊತೆಗೆ ಕಾಫಿ ಜೊತೆಗೆ ಸೈಡ್ ಡಿಶ್ ಆಗು ಚೆನ್ನಾಗಿರುತ್ತೆ. ಮತ್ತೆ ಸ್ನಾಕ್ಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ.